ಎಲ್ಲರಿಗೂ ನಮಸ್ಕಾರ. ಪ್ರಾಗ್ ಮಹಲ್, ಭುಜ್, ಗುಜರಾತ್. ಪ್ರಾಗ್ ಮಹಲ್ ಒಂದು ಭವ್ಯವಾದ ಐತಿಹಾಸಿಕ ಅರಮನೆ. ತನ್ನ ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಈ ಅರಮನೆ ಗುಜರಾತ್ನ ಕಚ್ ಜಿಲ್ಲೆಯ ಭುಜ್ ನಗರದ ದರ್ಬಾರ್ ಗಢ್ನಲ್ಲಿದೆ. ಇತಿಹಾಸ: ಇದನ್ನು 19ನೇ ಶತಮಾನದಲ್ಲಿ ಮಹಾರಾವ್ ಪ್ರಾಗ್ಮಲ್ಟಿ ಅವರು 1865ರಲ್ಲಿ ನಿರ್ಮಾಣ ಮಾಡಿದರು. ವಾಸ್ತುಶಿಲ್ಪ: ಇದು ಇಟಾಲಿಯನ್ ಗೋಥಿಕ್ ಶೈಲಿಯಲ್ಲಿ ರಚನೆಯಾಗಿದೆ. ವಿಶೇಷತೆಗಳು: ಇಲ್ಲಿರುವ ಗಡಿಯಾರ ಗೋಪುರ ಆಕರ್ಷಕವಾಗಿದ್ದು, ಮೇಲೆ ಹತ್ತಿ ಭುಜ್ ನಗರದ ಸೌಂದರ್ಯ ವೀಕ್ಷಿಸಬಹುದು. ಅರಮನೆಯ ಒಳಗೆ ದೊಡ್ಡ ದರ್ಬಾರ್ ಹಾಲ್, ಅಮೃತ್ ಶಿಲೆಯ ಪ್ರತಿಮೆಗಳು, ಸುಂದರವಾದ ಹೂಗೊಂಚಲಿನ ದೀಪಗಳಿವೆ. ಪ್ರಸಿದ್ಧ ಬಾಲಿವುಡ್ ಚಲನಚಿತ್ರಗಳಾದ ಲಗಾನ್, ಹಮ್ ದಿಲ್ ದೇ ಚುಕೆ ಸನಂ ಚಿತ್ರೀಕರಣ ನಡೆದಿದೆ. ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಈ ಒಂದು ಅರಮನೆ ತೆರೆದಿರುತ್ತದೆ. ಪ್ರವೇಶ ಶುಲ್ಕ 20 ರೂಪಾಯಿಗಳು. ಇಲ್ಲಿ ನಾವು ಎದುರುಗಡೆ ಎತ್ತರವಾದ ಗೋಪುರಗಳನ್ನು ನೋಡ್ತಾ ಇದ್ವಿ, ಮತ್ತೆ ಅದರ ಒಂದು ವಿನ್ಯಾಸವನ್ನ ಕೂಡ ನೋಡ್ತಾ ಇದ್ವಿ, ಮತ್ತೆ ಗಡಿಯಾರದ ಗೋಪುರವನ್ನು ಕೂಡ ನೋಡ್ತಾ ಇದ್ವಿ. ಇಲ್ಲಿ ಮೇಲೆ ಹತ್ತಿ ನಾವು ಇಡೀ ಒಂದು ಕಚ್ನ ಒಂದು ನಗರವನ್ನ ನೋಡಬಹುದು. ಅತ್ಯಂತ ಸುಂದರವಾಗಿರುವಂತಹ ಒಂದು ಅರಮನೆ. ಇಲ್ಲಿ ಎದುರುಗಡೆ ನಮಗೆ ಒಂದು ಫಿರಂಗಿ ಕೂಡ ನಮಗೆ ಕಾಣಿಸ್ತಾ ಇದೆ. ಅದರ ಒಂದು ಕಟ್ಟಡ ವಿನ್ಯಾಸವೇ ಅದ್ಭುತವಾದಂತಹ ನೈಪುಣ್ಯದಿಂದ ಕೂಡಿರುತ್ತದೆ. ಇಲ್ಲಿ ಎದುರುಗಡೆ ಗಾಳಿ ಬೆಳಕು ಬರಕ್ಕೋಸ್ಕರ ಚಿತ್ತಾಕಾರದ ಜಾಲಂಧ್ರಗಳನ್ನ ಕಟ್ಟಿದ್ದಾರೆ. ಮತ್ತೆ ಅಂದವಾದಂತಹ ಕಂಬಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಡೀ ಅರಮನೆ ಒಂದು ಅದ್ಭುತವಾದಂತಹ ಶಿಲ್ಪ ವಿನ್ಯಾಸದಿಂದ ಕೂಡಿರುವುದನ್ನು ಕೂಡ ನಾವಿಲ್ಲಿ ನೋಡಬಹುದು. ಇಲ್ಲಿ ಆ ಕಂಬಗಳನ್ನ ನೋಡ್ತಾ ಇದ್ವಿ, ಮತ್ತೆ ಎದುರುಗಡೆ ಒಂದು ಜಾಲಂಧ್ರಗಳ ರೀತಿಯಲ್ಲಿ ಇದನ್ನ ಕಟ್ಟಿದ್ದಾರೆ. ಮೇಲ್ಚಾವಣಿಯ ಮೇಲೆ ಅದ್ಭುತವಾದಂತಹ ಒಂದು ಪೇಂಟಿಂಗ್, ಬಣ್ಣ ಬಣ್ಣದ ಪೇಂಟಿಂಗ್. ಇಂದಿಗೂ ಕೂಡ ಈ ದಿನವೇ ಪೇಂಟ್ ಮಾಡಿದ ರೀತಿಯಲ್ಲಿ ಅದರ ಬಣ್ಣಗಳು ಬಹಳ ಸುಂದರವಾಗಿ ನಮಗೆ ಕಾಣ್ತಾ ಇದೆ. ಅಲ್ಲಿ ಹಿಂದಿನಂತಹ ಫೋಟೋಗ್ರಫಿಗಳನ್ನು ಹಾಕಿದ್ದಾರೆ. ಮತ್ತೆ ಪೂರ್ತಿಯಾಗಿ ಒಂದು ಜಾಲಂಧ್ರಗಳು, ಅದ್ಭುತವಾದ ಕಂಬಗಳು, ಇವುಗಳಿಂದ ಅರಮನೆ ನಮ್ಗೆ ಕಾಣಿಸ್ತಾ ಇದೆ. ನಾವು ಒಳಗೆ ಹೋದಂತೆ ಅದರ ವಿನ್ಯಾಸ ಮತ್ತೆ ಚಿತ್ತಾಕರ್ಷಕವಾದಂತಹ ಪೇಂಟಿಂಗ್ಗಳು, ಆರ್ಚ್ಗಳು ಬಹಳ ಮನೋಹರವಾಗಿ ನಮಗೆ ಕಾಣಿಸ್ತಾ ಇದೆ. ಮೇಲ್ಛಾವಣಿಯ ಮೇಲೂ ಕೂಡ ಅದ್ಭುತವಾದಂತಹ ಪೇಂಟಿಂಗ್ಗಳನ್ನ ನಾವು ನೋಡಬಹುದು. ನಾವು ಈ ಮೆಟ್ಟಲುಗಳನ್ನ ಹತ್ಕೊಂಡು ಮೇಲೆ ಹೋದ್ರೆ ಅಲ್ಲಿ ಇದ್ದಂತಹ ರಾಜಗಳು, ದಿವಾನ್ಗಳ ಒಂದು ಫೋಟೋಗಳನ್ನು ಕೂಡ ನೋಡ್ಬೋದು. ಆರ್ಚಿನಲ್ಲಿ ಚಿತ್ತಾರಗಳನ್ನ ನೋಡ್ಬೋದು. ಪಲ್ಲಕ್ಕಿನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಮತ್ತೆ ಆ ವಿಶಾಲವಾದಂತಹ ಒಂದು ಕಾರಿಡಾರ್, ಅದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ನಡೆದಾಡುವಂತಹ ದಾರಿಯ ಅಕ್ಕಪಕ್ಕಗಳಲ್ಲೂ ಕೂಡ ಒಂದು ವಿನ್ಯಾಸಗಳಿರುವಂತಹ ಕಂಬಗಳು ಮತ್ತೆ ಜಾಲಂಧ್ರಗಳು ಕೂಡ ನಮಗೆ ಕಾಣಿಸ್ತಾ ಇದೆ. ಎತ್ತ ಕಡೆ ನೋಡಿದರೂ ಕೂಡ ಅದು ಒಂದು ಗಾಳಿ ಬೆಳಕು ಯಥೇಚ್ಛವಾಗಿ ಬರುವಂತೆ ಕಾಣ್ತಾ ಇದೆ. ಈಗ ನಮ್ಮೆದುರಿಗೆ ಕಾಣ್ತಾ ಇರೋದು ದರ್ಬಾರ್ ಹಾಲ್. ಮೇಲೆ ಹೂಗೊಂಚಲಿನ ದೀಪಗಳನ್ನ ಬಿಟ್ಟಿದ್ದಾರೆ. ಮತ್ತೆ ಕಲರ್ ಗ್ಲಾಸ್ಗಳಿರುವಂತಹ ಒಂದು ವಿಶಾಲವಾದಂತಹ ದೊಡ್ಡದಾದಂತಹ ಕಿಟಕಿಗಳನ್ನ ಕೂಡ ಇಲ್ಲಿ ನೋಡಬಹುದು. ಬಣ್ಣ ಬಣ್ಣದ ಕಿಟಕಿಗಳು ಮತ್ತೆ ಅಂದವಾದಂತಹ ಕಂಬಗಳು ಮನಸೆಳೆಯುವಂತೆ ಇಲ್ಲಿ ಒಂದು ಆಕರ್ಷಣೀಯವಾದ ರೀತಿಯಲ್ಲಿದೆ. ಮತ್ತೆ ಇಲ್ಲಿ ಸಿಂಹದ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅದು ಹಿಂದೆ ಬಹಳ ಒಂದು ಹವ್ಯಾಸಕರ ಆಗಿದ್ದದನ್ನ ಇದು ಆಳೆತ್ತರದ ಹೂದಾನಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಬಹಳ ಎತ್ತರವಾದಂತಹ ಹೂದಾನಿಗಳು ಬಲು ಅಂದವಾಗಿ ನಮಗೆ ಕಾಣಿಸ್ತಾ ಇದೆ. ಮತ್ತಿಲ್ಲಿ ಹುಲಿಯ ಒಂದು ಸಿಂಹದ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ನೋಡಬಹುದು. ಈ ರೀತಿ ಒಂದು ಅತ್ಯಂತ ಅಲಂಕೃತವಾದಂತಹ ಒಂದು ದರ್ಬಾರ್ ಹಾಲ್ ಇಂದಿಗೂ ಕೂಡ ಅತ್ಯಂತ ಸುಂದರವಾಗಿ ನಮಗೆ ಕಾಣ್ತಾ ಇದೆ. ಮತ್ತೆ ಪೂರ್ತಿಯಾಗಿ ಒಂದು ಆರ್ಚ್ಗಳನ್ನ ಹಾದು ನಾವು ಮುಂದಕ್ಕೆಲ್ಲ ಹೋಗ್ತಾ ಇರಬೇಕು. ಇಲ್ಲಿ ಕೂಡ ಒಂದು ಪ್ರಾಣಿಯ ಒಂದು ಚಿತ್ರವನ್ನ ಕೂಡ ಇಲ್ಲಿ ನಾವು ನೋಡ್ಬೋದು. ಮತ್ತೆ ಆಳೆತ್ತರದ ಕನ್ನಡಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಅದ್ಭುತವಾದಂತಹ ಒಂದು ಅರಮನೆಯ ಒಂದು ವೀಕ್ಷಣೆಯನ್ನು ನಾವು ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಇಲ್ಲಿ ಕನ್ನಡಿಗಳು ಮತ್ತೆ ಆ ಕಂಬಗಳು, ತೂಗು ದೀಪಗಳು, ಬಣ್ಣ ಬಣ್ಣದ ಕಿಟಕಿಗಳು, ಮತ್ತೆ ಹೂಗೊಂಚಲಿನ ದೀಪಗಳು ಒಂದಕ್ಕಿಂತ ಒಂದು ಬಹಳ ಮನೋಹರವಾಗಿ ನಮಗೆ ಕಾಣ್ತಾ ಇದೆ. ಆ ಕಿಟಕಿಗಳ ಒಂದು ಅಲಂಕಾರವನ್ನು ಕೂಡ ನೀವು ಗಮನಿಸಬಹುದು. ಮತ್ತೆ ಆ ಪಕ್ಕದಲ್ಲಿ ಒಂದೊಂದು ಗೊಂಬೆಗಳನ್ನು ಕೂಡ ಅಲ್ಲಿ ಕೂರಿಸಿದ್ದಾರೆ. ಅತ್ಯಂತ ಗಮನ ಬಿಟ್ಟು ನೋಡಿದರೆ ಮಾತ್ರ ನಮ್ಗೆ ಇದನ್ನ ಕಾಣಬಹುದು. ಇದು ಗಡಿಯಾರ ಇರುವಂತಹ ಒಂದು ಗೋಪುರ. ಇಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಕೆಳಗಿನ ಒಂದು ಭಾಗ ಪೂರ್ತಿಯಾಗಿ ನಮ್ಗೆ ಕಾಣುತ್ತೆ. ಆ ರೀತಿಯಲ್ಲಿ ಇದನ್ನ ವಿನ್ಯಾಸ ಮಾಡಿದ್ದಾರೆ ಈ ಅರಮನೆಯಲ್ಲಿ.
ಈ ಒಂದು ಪ್ರಾಗ್ ಮಹಲ್ ಬಗ್ಗೆ ನಾನು ಕೊಟ್ಟಿರುವಂತಹ ಒಂದು ಮಾಹಿತಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಧ್ಯವಾದರೆ ಗುಜರಾತ್ ಹೋದಾಗ ನೀವು ಕೂಡ ಇದನ್ನ ಒಂದ್ಸರಿ ಭೇಟಿ ಮಾಡಿ. ಮತ್ತೆ ಅಲ್ಲಿ ಬಳಸ್ತಾ ಇದ್ದಂತಹ ಮರದ ಒಂದು ತೊಟ್ಟಿಲು ಮತ್ತೆ ಅಲಂಕಾರ ಇರುವಂತಹ ಮರದ ಪೀಠೋಪಕರಣ ನೋಡ್ಬೋದು. ಮತ್ತೆ ಒಳಗಡೆ ನಮ್ಗೆ ಈ ಹಲವಾರು ತೈಲವರ್ಣ ಚಿತ್ರಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಬಹಳ ಸುಂದರವಾದಂತಹ ದೇವರುಗಳ ಮತ್ತೆ ಬೇರೆ ಬೇರೆ ಜನಗಳ ಒಂದು ತೈಲವರ್ಣದ ಚಿತ್ರಗಳನ್ನ ನಾವು ನೋಡ್ತಾ ಇದ್ವಿ. ಇದು ಜಾಲಂಧ್ರ. ಇದು ಕೂಡ ಎಲ್ಲಿ ಗಾಳಿ ಬೆಳಕು ಬರಲ್ಲ ಅಂತ ಕಡೆ ಈ ತರ ಜಾಲಂಧ್ರಗಳನ್ನ ಅಳವಡಿಸಿದ್ದಾರೆ. ಇದು ನಮ್ಗೆ ಗಾಳಿ ಬೆಳಕನ್ನ ಕೊಡುವಂತ ಒಂದು. ಮತ್ತೆ ಅಲ್ಲಿ ಇರುವಂತಹ ಕೆಲವು ತೈಲವರ್ಣ ಚಿತ್ರಗಳು ಮನಸೆಳೆಯುವಂತೆ ಇಲ್ಲಿ ರಚನೆ ಆಗಿವೆ. ಅದನ್ನು ಕೂಡ ಇಲ್ಲಿ ನೋಡ್ಬೋದು ನೀವು. ಅದರ ಕೆಲವಾರು ಚಿತ್ರಗಳನ್ನ ಕೂಡ ನಾವಿಲ್ಲಿ ಗಮನವಿಟ್ಟು ನೋಡ್ಬೋದು. ಅಷ್ಟು ಸುಂದರವಾಗಿದೆ. ನಮಸ್ಕಾರ.